Good morning, students. Previous class ಅಲ್ಲಿ ನಾವು redemption of preference share out of that is using fresh issue of share ಬಗ್ಗೆ ಪ್ರಾಬ್ಲಮ್ ನ ಮಾಡಿದ್ವಿ. ಈ ಪ್ರಾಬ್ಲಮ್ ಅಲ್ಲಿ ನಾವೇನ್ ಮಾಡೋಣ, ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಔಟ್ ಆಫ್ ಡಿವಿಸಿಬಲ್ ಪ್ರಾಫಿಟ್ ಮುಖಾಂತರ ಪ್ರಾಬ್ಲಮ್ಸ್ ನ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಓನ್ಲಿ ಡಿವಿಸಿಬಲ್ ಪ್ರಾಫಿಟ್ ನ ಯೂಸ್ ಮಾಡಿ ಹೇಗೆ ನಾವು ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ನ ಮಾಡೋದು ಅಂತ ನೋಡ್ತಾ ಹೋಗೋಣ. ಫಾಲೋಯಿಂಗ್ ಆರ್ ದ ಎಕ್ಸ್ಟ್ರಾಕ್ಟ್ ಫ್ರಮ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಅರುಣಾ ಲಿಮಿಟೆಡ್. ಸೊ ಅರುಣಾ ಲಿಮಿಟೆಡ್ ಬ್ಯಾಲೆನ್ಸ್ ಶೀಟ್ ನಿಂದ ಎಕ್ಸ್ಟ್ರಾಕ್ಟ್ ನ ತಗೊಳ್ತಾ ಇದ್ದಾರೆ. ಇದರಲ್ಲಿ ಶೇರ್ ಕ್ಯಾಪಿಟಲ್ 80,000 ಈಕ್ವಿಟಿ ಶೇರ್ ಆಫ್ ₹10 ಈಚ್, ಫುಲ್ಲಿ ಪೇಯ್ಡ್ ₹8 lakh. ಸೊ ಇದು ಈಕ್ವಿಟಿ ಶೇರ್ ರಿಲೇಟೆಡ್ ಇನ್ಫಾರ್ಮೇಶನ್. 4,000 8% ಪ್ರಿಫರೆನ್ಸ್ ಶೇರ್ ಆಫ್ ₹100 ಈಚ್, ಫುಲ್ಲಿ ಪೇಯ್ಡ್ ₹4 lakh. ಇಲ್ಲಿ 4,000 ಅಷ್ಟು ಪ್ರಿಫರೆನ್ಸ್ ಶೇರ್ಸ್ ಇದೆ. ಒಂದು ಪ್ರಿಫರೆನ್ಸ್ ಶೇರ್ ವ್ಯಾಲ್ಯೂ ₹100, ದ ಟೋಟಲ್ ವ್ಯಾಲ್ಯೂ ಇಸ್ 4 lakh. ಅಂಡ್ ದೆನ್ ಅದರ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ನೋಡಿ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಯಾವ್ಯಾವ್ದಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಕ್ಯಾಪಿಟಲ್ ರಿಸರ್ವ್ ₹60,000, ಕ್ಯಾಪಿಟಲ್ ರಿಸರ್ವ್ 60,000 ಇದೆ. ಅಂಡ್ ಸೆಕ್ಯೂರಿಟಿ ಪ್ರೀಮಿಯಂ ₹60,000, ಜನರಲ್ ರಿಸರ್ವ್ 5,80,000 ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 80,000 ಅಂತ ಹೇಳ್ತಾ ಇದ್ದಾರೆ. And the company decided to redeem the preference share at 12% premium by utilization of reserves. You are required to pass necessary journal entries in the books of the company ಅಂತ ಇದೆ. ಹಿಯರ್ ದಟ್ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಈ 4,000 ಪ್ರಿಫರೆನ್ಸ್ ಶೇರ್ಸ್ ಇದೆ ಅದನ್ನ ನಾವು ರಿಡೀಮ್ ಮಾಡಬೇಕು. ಸೊ ಅಟ್ 12% ಪ್ರೀಮಿಯಂ ಅಂತ ಹೇಳ್ತಾ ಇದ್ದಾನೆ, ಯುಟಿಲೈಸಿಂಗ್ ರಿಸರ್ವ್ಸ್. ಯಾವೆಲ್ಲ ರಿಸರ್ವ್ಸ್ ಇದೆ ನಮ್ಮಲ್ಲಿ ಅಂತಂದ್ರೆ, ಕ್ಯಾಪಿಟಲ್ ರಿಸರ್ವ್ಸ್ ಇದೆ, ಸೆಕ್ಯೂರಿಟಿ ಪ್ರೀಮಿಯಂ ಇದೆ, ಜನರಲ್ ರಿಸರ್ವ್ಸ್ ಇದೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ. ಹಿಯರ್ ದಟ್ ಈ ರಿಸರ್ವ್ಸ್ ಅಲ್ಲಿ ನಾವು ಕ್ಯಾಪಿಟಲ್ ರಿಸರ್ವ್ಸ್ ನ ಯೂಸ್ ಮಾಡೋಂಗಿಲ್ಲ. ಯಾಕಂದ್ರೆ ನಾನು ಥಿಯರಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದೆ, ದ ಡಿವಿಸಿಬಲ್ ಪ್ರಾಫಿಟ್ ವಿಚ್ ಕ್ಯಾನ್ಟ್ ಬಿ ಯೂಸ್ ಫಾರ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್, ದಟ್ ಈಸ್ ಕ್ಯಾಪಿಟಲ್ ರಿಸರ್ವ್ಸ್ ಅಂಡ್ ಸೆಕ್ಯೂರಿಟಿ ಪ್ರೀಮಿಯಂ. ಇದೆರಡು ಇದೆ, ಇದನ್ನ ಎರಡನ್ನೂ ಯೂಸ್ ಮಾಡೋಂಗಿಲ್ಲ. ಬಟ್ ಇಲ್ಲಿ ಪ್ರೀಮಿಯಂ ಅಲ್ಲಿ ನಾವು ಶೇರ್ಸ್ ನ ರಿಡೀಮ್ ಮಾಡ್ತಾ ಇರೋದ್ರಿಂದ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ನ ಆ ಪ್ರೀಮಿಯಂಗೆ ಯೂಸ್ ಮಾಡ್ಕೋಬಹುದು. ಅರ್ಥ ಆಗ್ತದೆಯಾ? ಅಂಡ್ ದೆನ್ ರಿಮೈನಿಂಗ್ ನಮ್ಗೆ ಉಳಿದಿರೋದು ಜನರಲ್ ರಿಸರ್ವ್ಸ್ ಇದೆ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಇದೆ. ಈ ಬ್ಯಾಲೆನ್ಸ್ ನ ಯೂಸ್ ಮಾಡಿ ನಾವು ಶೇರ್ಸ್ ನ ರಿಡೀಮ್ ಮಾಡಬಹುದು. ಸೊ ಜನರಲ್ ಎಂಟ್ರೀಸ್ ಫಸ್ಟ್ ಇದಿರುತ್ತೆ. ಅದಕ್ಕಿಂತ ಮುಂಚೆ ವರ್ಕಿಂಗ್ ನೋಟ್ ನ ಕ್ಯಾಲ್ಕುಲೇಟ್ ಮಾಡ್ಕೊಬೋಣ. ಸೊ ಕ್ಯಾಲ್ಕುಲೇಷನ್ ಆಫ್ ಪ್ರೀಮಿಯಂ ಪೇಯಬಲ್ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್. ಎಷ್ಟು ಪ್ರೀಮಿಯಂ ನ ಪೇ ಮಾಡಬೇಕು ಅಂತ. ಪ್ರೀಮಿಯಂ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್, ಟೋಟಲ್ ಪ್ರೀಮಿಯಂ ಎಷ್ಟು ಪೇ ಮಾಡಬೇಕು ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ನೋಡಿ. ಇದರಲ್ಲಿ ₹4,000, 4,000 ಶೇರ್ಸ್ ಇದೆ, ಇಂಟು ಒಂದು ಶೇರ್ ವ್ಯಾಲ್ಯೂ ₹100 ಇಂಟು 12% ಅಲ್ಲಿ ನಾವು ರಿಡೀಮ್ ಮಾಡ್ತಾ ಇರೋದು. ಸೊ ಇಷ್ಟನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ₹48,000 ಬರುತ್ತೆ. ಸೊ ₹48,000 ಪ್ರೀಮಿಯಂ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಪ್ರೊವೈಡೆಡ್ ಔಟ್ ಆಫ್ ಅವೈಲಬಲ್ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್. ನಮ್ಮ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಅಲ್ಲಿ 60,000 ಇದೆ. ಸೊ 60,000 ಎಷ್ಟು ತಗೋಬಹುದು, ಈಗ 48,000 ತಗೋಬಹುದು. ಅಂಡ್ ದೆನ್ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್ ಔಟ್ ಆಫ್ ಡಿವಿಸಿಬಲ್ ಪ್ರಾಫಿಟ್. ಈ ಪ್ರಾಬ್ಲಮ್ ಅಲ್ಲಿ ನಾವು ಡಿವಿಸಿಬಲ್ ಪ್ರಾಫಿಟ್ ನ ಯೂಸ್ ಮಾಡಿಕೊಂಡು ಶೇರ್ಸ್ ನ ರಿಡೀಮ್ ಮಾಡ್ತಿರೋದ್ರಿಂದ ಎಷ್ಟು ಅಮೌಂಟ್ ನಾವು ರಿಡೀಮ್ ಮಾಡ್ತೀವಿ ಅದನ್ನ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ವಿ. ಯಾಕಂದ್ರೆ when we are going to redeem the preference shares out of divisible profit, the face value or nominal value of that amount should be transferred to capital redemption reserve account ಅಂತ ಥಿಯರಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳಿದೆ. ಸೊ ಇಲ್ಲಿ ಡಿವಿಸಿಬಲ್ ಪ್ರಾಫಿಟ್ ಇಂದ ರಿಡೀಮ್ ಮಾಡ್ತಾ ಇರೋದ್ರಿಂದ ನಾವು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್ ಗೆ ಸೆಂಡ್ ಮಾಡಬೇಕಾಗುತ್ತೆ. ಎಷ್ಟು ಸೆಂಡ್ ಮಾಡಬೇಕು ಅಂತ ಕ್ಯಾಲ್ಕುಲೇಷನ್ ಇದೆ ನೋಡಿ. ಅಮೌಂಟ್ ರಿಕ್ವೈರ್ಡ್ ಫಾರ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್, ಇಲ್ಲಿ ಎಕ್ಸ್ಕ್ಲೂಡಿಂಗ್ ಪ್ರೀಮಿಯಂ ಅಂತಿದೆ, ಪ್ರೀಮಿಯಂ ತಗೊಳ್ಬೇಕು. ದಟ್ ಈಸ್ 4,000 ಶೇರ್ಸ್ ನ ರಿಡೀಮ್ ಮಾಡ್ತಾ ಇದ್ವಿ, ಇಂಟು ₹100, ₹4 lakh should be transferred to capital redemption reserve account. ಸೊ ಈ 4 ಲಕ್ಷನ ಯಾವ ಇದರಿಂದ ಪ್ರಾಫಿಟ್ ಇಂದ ತಗೋಬಹುದು ಅಂದ್ರೆ, ನಮ್ಮ ಹತ್ರ ಜನರಲ್ ರಿಸರ್ವ್ಸ್ ಅಲ್ಲಿ 5,80,000 ಇದೆ. ಸೊ 4 lakh ಅದರಿಂದ ನಾವು ತಗೋಬಹುದು. ಅದಕ್ಕೆ ಪ್ರೊವೈಡೆಡ್ ಔಟ್ ಆಫ್ ಜನರಲ್ ರಿಸರ್ವ್ಸ್ ಅಂತ ₹4 lakh ನ ನಾನು ತೋರಿಸಿದ್ದೀನಿ. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ನಾವು ಜನರಲ್ ರಿಸರ್ವ್ಸ್ ನ ಯೂಸ್ ಮಾಡಿ ರಿಡೀಮ್ ಮಾಡ್ತಾ ಇದೀವಿ. So coming to that journal entry in the books of Aruna Limited, journal entries. So date, particular, LF, debit, credit. The first one, we have to provide redemption premium. Redemption premium na provide ಮಾಡಬೇಕು. ಕ್ಯಾಲ್ಕುಲೇಷನ್ ಮಾಡಿದ್ವಿ 48,000. ಸೊ ಎಂಟ್ರಿ ಇದೆ ನೋಡಿ, ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಡೇಟಾ ಟು ಪ್ರೀಮಿಯಂ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಅಕೌಂಟ್. ಸೊ ಇಲ್ಲೂ ಕೂಡ ಕ್ಯಾಲ್ಕುಲೇಟ್ ಮಾಡಿದೀನಿ. 4,000 ಶೇರ್ಸ್ ಇಂಟು ₹100 ಇಂಟು 12%, ದಟ್ ಈಸ್ 48,000. ಸೊ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಇಂದ ತಗೊಂಡಿದ್ದೀವಿ. ಸೊ ನರೇಷನ್ ಆಗುತ್ತೆ, being premium on redemption of preference shares provided out of available security premium account. ನೆಕ್ಸ್ಟ್ ಎಂಟ್ರಿ ಏನ್ ಮಾಡ್ಬೇಕು ಅಂದ್ರೆ, ಕ್ರಿಯೇಷನ್ ಆಫ್ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಸೊ ನಾವು ಪ್ರೊವೈಡ್ ಮಾಡಿರೋದು ಯಾವ್ದ್ರಿಂದ, ಜನರಲ್ ರಿಸರ್ವ್ಸ್ ಇಂದ.
ಸಾರಿ, ಇಲ್ಲಿ 1,80,000 ಅಂತ ಆಗಿದೆ. ಮೇಕ್ ಇಟ್ ಆಸ್ 4 lakh. ಸಾರಿ, ಅದು ಟೈಪಿಂಗ್ ಎರರ್ ಆಗಿದೆ. ಡೋಂಟ್ ಇಗ್ನೋರ್ ದಟ್. ಅದನ್ನ 4 lakh ಅಂತ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ಎಂಟ್ರಿ ಏನಾಗುತ್ತೆ, ಜನರಲ್ ರಿಸರ್ವ್ ಅಕೌಂಟ್ ಡೇಟಾ 4 lakh ಟು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ 4 lakh. ಇಷ್ಟ ಆಗ್ಬೇಕು. ಸಾರಿ, ಅದು ತಪ್ಪಾಗಿದೆ, ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ. ಜನರಲ್ ರಿಸರ್ವ್ ಅಕೌಂಟ್ ಡೇಟಾ 4 lakh ಟು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ 4 lakh. ನರೇಷನ್ ಬೀಯಿಂಗ್ ಅಮೌಂಟ್ ಟ್ರಾನ್ಸ್ಫರ್ಡ್ ಫ್ರಮ್ ಜನರಲ್ ರಿಸರ್ವ್ ಟು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್. ಸೊ ನೆಕ್ಸ್ಟ್ ಆಕ್ಚುಯಲ್ ರಿಡಂಪ್ಷನ್ ಮಾಡಬೇಕು. ಆಕ್ಚುಯಲ್ ರಿಡಂಪ್ಷನ್ ಎಂಟ್ರಿ 8% ರಿಡಿಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರೋದು 4 lakh, ಅಮೌಂಟ್ 4 lakh rupees ತಗೊಂಡಿದ್ದೀವಿ. ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಅಕೌಂಟ್ ಡೇಟಾ, ಪ್ರೀಮಿಯಂ ಎಷ್ಟು ಪೇ ಮಾಡಬೇಕು, 48,000 rupees. 48,000 ಎಂಟ್ರಿ ತಗೊಂಡಿದ್ದೀವಿ. ಟು 8% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್, ಟೋಟಲ್ 4,48,000. Narration being transfer of capital and premium on redemption to preference share holders account. ಇಲ್ಲಿ 4 lakh rupees ಕ್ಯಾಪಿಟಲ್ ಇದೆ, ಅಂಡ್ ದೆನ್ 48,000 ಪ್ರೀಮಿಯಂ ಇದೆ. ಟೋಟಲ್ 4,48,000 ಪೇ ಮಾಡಬೇಕು. ಪ್ರಿಫರೆನ್ಷಿಯಲ್ ಹೋಲ್ಡರ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಅಂಡ್ ದೆನ್ ಲಾಸ್ಟ್ ಒನ್ ಇಸ್ ದ ಫೈನಲ್ ಪೇಮೆಂಟ್ ಎಂಟ್ರಿ. ಫೈನಲ್ ಪೇಮೆಂಟ್ ಎಂಟ್ರಿ ಅಂತ ಬಂದಾಗ ಎಂಟ್ರಿ ಏನಾಗುತ್ತೆ ಅಂದ್ರೆ 8% ಪ್ರಿಫರೆನ್ಷಿಯಲ್ ಹೋಲ್ಡರ್ಸ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ಟೋಟಲ್ ಅಮೌಂಟ್ ಅವ್ರಿಗೆ ಪೇ ಮಾಡಬೇಕಾಗಿರೋದು 4,48,000. 4,48,000. ನರೇಷನ್ ಬೀಯಿಂಗ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಪೇಯ್ಡ್ ಆಫ್ ಅಂತ ಬರ್ತದೆ. ಸೊ ಈ ತರ ನಾವು ಡಿವಿಸಿಬಲ್ ಪ್ರಾಫಿಟ್ ನ ಯೂಸ್ ಮಾಡಿ ಏನು ರಿಡಂಪ್ಷನ್ ಮಾಡಿದ್ರೆ ಇಷ್ಟು ಎಂಟ್ರಿನ ಕೊಡ್ಬೇಕಾಗುತ್ತೆ. ಫಸ್ಟ್ ಎಂಟ್ರಿ ಪ್ರಾವಿಷನ್ ಫಾರ್ ರಿಡಂಪ್ಷನ್ ಪ್ರೀಮಿಯಂ ಅಲ್ಲಿ ಮಾಡ್ತಾ ಇದ್ರೆ ಪ್ರೀಮಿಯಂ ಕ್ರಿಯೇಟ್ ಮಾಡ್ಕೋಬೇಕು. ದೆನ್ ಎಷ್ಟು ಅಮೌಂಟ್ ನಾವು ರಿಡೀಮ್ ಮಾಡ್ತೀವಿ ಅದನ್ನ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನೆಕ್ಸ್ಟ್ ಆಕ್ಚುಯಲ್ ರಿಡಂಪ್ಷನ್ ಮಾಡಬೇಕು, ಅಂಡ್ ದೆನ್ ಫೈನಲ್ ಪೇಮೆಂಟ್ ನ ಮಾಡಬೇಕು. ಸೊ ಗೊತ್ತಾಗಿದೆ ಅಂತ ಹೇಳ್ಕೊತೀನಿ. ಸೊ ನಾವು ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡೋಣ. ಥ್ಯಾಂಕ್ ಯು.